ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯಾ ಪರಂ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಪುಟಾಣಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾರ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ನೋಡಿ ಗೈಸ್, ಪುಟಾಣಿ ಚಟ್ನಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತಂದರೆ, ನಾನಿಲ್ಲಿ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಮತ್ತು ಪುಟಾಣಿ ಚಟ್ನಿ ಮಾಡೋಕ್ಕೆ ಪುಟಾಣಿ ಬೇಕಲ್ವ, ಸೊ ಅದಕ್ಕೆ ಪುಟಾಣಿನ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಪುಟಾಣಿ ಚಟ್ನಿ ಮಾಡೋಕ್ಕೆ ಪುಟಾಣಿನ ನೀಟಾಗಿ ಸೋಸ್ಕೋಬೇಕು ಗೈಸ್, ಇಲ್ಲಾಂದರೆ ಅದು ನೀಟಾಗಿ ಸಣ್ಣ ಆಗಿರಲ್ವಲ್ಲ. ಸೊ ಅದಕ್ಕೆ ಅದನ್ನು ಮೊದಲು ಏನು ಮಾಡಬೇಕಪ್ಪ ಅಂದರೆ, ಒಂದು ಜರಡಿ ತೊಗೊಂಡು ಜರಡಿಯಲ್ಲಿ ಈ ಥರ ಸೋಸ್ಕೋಬೇಕು ಪುಟಾಣಿನ. ನೋಡ್ಬೋದು ನೀವು, ನೋಡಿ ಈ ಥರ ನೀಟಾಗಿ ಸೋಸ್ಕೋಬೇಕು. ಆಮೇಲೆ ಇದೆಲ್ಲ ಪುಟಾಣಿ ಮೇಲೆ ಎಲ್ಲ ಬಂದಿರುತ್ತೆ ನೋಡಿ, ಒಂದು ಸ್ವಲ್ಪ ನೀಟಾಗಿ ಗ್ರೈಂಡ್ ಆಗಿರಲ್ಲ. ಸೊ ಅದಕ್ಕೆ ಪುಟಾಣಿ ಹಿಟ್ಟನ್ನ ನೀಟಾಗಿ ಜರಡಿ ಹಿಡ್ಕೊಂಡು ಇದೇನು ಮೇಲೆ ಬಂದಿರುತ್ತಲ್ಲ ಇದನ್ನು ಪಕ್ಕಕ್ಕೆ ಎತ್ತಿಡಬೇಕು. ನೋಡ್ಬೋದು ನೀವು ಇವಾಗ ಪುಟಾಣಿ ಹಿಟ್ಟು ಎಷ್ಟು ಚೆನ್ನಾಗಿ ಸೋಸಿದೆ ಅಂತ. ಇವಾಗ ಒಂದು ಬೌಲ್ ಇಟ್ಟಿದ್ದೀನಿ, ಅದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಕಪ್ಪಗಾಗೋ ಗಂಟ ಬಿಡಬೇಕು. ಆಮೇಲೆ ತಿರ್ಗಾ ಇದಕ್ಕೆ ನಾನು ಏನು ಹಾಕ್ಕೋತಾ ಇದ್ದೀನಿ, ಕರಿಬೇವು ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕಪ್ಪಗಾಗೋ ಗಂಟ ಬಿಡಬೇಕು ಗೈಸ್. ಇವಾಗ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ ಮತ್ತು ನಾವೇನು ತೊಗೊಂಡಿದ್ವಲ್ಲ ಮೆಣಸಿನ್ಕಾಯಿ ಅವೆಲ್ಲ ಮತ್ತು ಕೊತ್ತಂಬರಿ, ಮೆಣಸಿನ್ಕಾಯಿ ನಾನು ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ನೀವು ಇವಾಗ ಹಾಕ್ಕೊಳ್ಳಿ. ನೋಡಿ, ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ನೀಟಾಗಿ ಫ್ರೈ ಆಗೋ ಗಂಟ ಬಿಡಬೇಕು. ಅಂದರೆ ಅದೇನು ಈರುಳ್ಳಿ ಇರುತ್ತಲ್ಲ ಅದು ಸ್ವಲ್ಪ ಪಿಂಕ್ ಕಲರಿಗೆ ಬರೋ ಗಂಟ ಸ್ವಲ್ಪ ನೀಟಾಗಿ ಫ್ರೈ ಮಾಡಬೇಕು. ಮತ್ತು ಅದೆಲ್ಲ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ತಾನೆ ಇರಬೇಕು ಗೈಸ್. ಪುಟಾಣಿ ಚಟ್ನಿನ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪುಟಾಣಿ ಚಟ್ನಿನ ನಾವು ಮತ್ತು ಪಡ್ಡು ಅಂತೀವಲ್ಲ, ಸೊ ಗೈಸ್ ಪಡ್ಡಿನ ಜೊತೆ ತಿನ್ಬೋದು, ಮತ್ತು ಹಲವಾರು ಜೊತೆ ಫುಡ್ ಜೊತೆ ಪುಟಾಣಿ ಚಟ್ನಿನ ತಿನ್ಬೋದು. ಪುಟಾಣಿ ಚಟ್ನಿನ ಅಂತೂ ಸಖತ್ ಟೇಸ್ಟ್ ಕೊಡುತ್ತೆ ಮತ್ತು ಚೆನ್ನಾಗಿ ಇರುತ್ತೆ. ಸೊ ಹಂಗಾಗಿ ಆಲ್ಮೋಸ್ಟಲ್ಲೂ ಪುಟಾಣಿ ಚಟ್ನಿನ ಪಡ್ಡಿನ ಜೊತೆ ತಿಂತಾರೆ, ಬಟ್ ನಮ್ಮ ಕಡೆ ತಿಂತಾರೆ, ಬಟ್ ನಿಮ್ಮ ಕಡೆ ಏನೇನು ಗೊತ್ತಿಲ್ಲ ಅಷ್ಟೊಂದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ತಿರ್ಗಾ ಇವಾಗ ನಾವೇನು ಪುಟಾಣಿ ಹಿಟ್ಟನ್ನ ತೊಗೊಂಡಿದ್ವಲ್ಲ ಅದಕ್ಕೆ ನೀಟಾಗಿ 1 ಕಪ್ ನೀರು ಆಗುವಷ್ಟು ತೊಗೊಂಡು ಅದನ್ನು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ನೀಟಾಗಿ ಗಂಟೆ ಇರಬಾರ್ದು ಗೈಸ್, ಆ ಥರ ತೆಳುವಾಗಿ ಕಲಿಸ್ಕೋಬೇಕು ಪುಟಾಣಿ ಚಟ್ನಿನ. ಆ ಪುಟಾಣಿ ಪುಡಿನ ಕಲಿಸ್ಕೋಬೇಕು. ನೋಡಿ, ಒಂಚೂರು ಗಂಟೆ ಇಲ್ಲ. ಸೊ ಅದೇ ಥರನೇ ಕಲಿಸ್ಕೋಬೇಕು. ಇವಾಗ ಕಲಿಸ್ಕೊಂಡ್ಮೇಲೆ ನಾವೇನು ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಈ ಪುಟಾಣಿ ಮತ್ತು ನೀರು ಹಾಕ್ಕೊಂಡು ಏನು ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಇದನ್ನು ಇವಾಗ ಆ ಒಗ್ಗರಣೆ ಒಳಗಡೆ ಮಿಕ್ಸ್ ಮಾಡಬೇಕು ಗೈಸ್. ನೋಡಿ, ಇವಾಗ ಒಗ್ಗರಣೆ ನೋಡಿ ಸ್ವಲ್ಪ ತಣ್ಣಗಾಗಿದೆ. ತಣ್ಣಗಾಗೋಕ್ಕೇನು ಬಿಡಬಾರ್ದು ಅಂತೇನಿಲ್ಲ, ಆಲ್ಮೋಸ್ಟ್ ಒಂದು ಎವ್ರೇಜಲ್ಲಿ ಇದ್ದರೆ ಸಾಕು. ಇವಾಗ ಆ ಪುಟಾಣಿ ಹಿಟ್ಟನ್ನು ಅದನ್ನು ಏನು ಮಾಡೋಣ, ಇದರೊಳಗಡೆ ಒಗ್ಗರಣೆಲಿ ಹಾಕಿಬಿಟ್ಟು ಮಿಕ್ಸ್ ಮಾಡೋಣ. ನೋಡಿ, ಮಿಕ್ಸ್ ಮಾಡಿದೆ. ಕೆಲವೊಬ್ಬರು ಏನು ಮಾಡ್ತಾರೆ ಗೈಸ್, ಇದನ್ನು ಬೇಯಲಕ್ಕೆ ಬಿಡ್ತಾರೆ, ಅಂದರೆ ಸ್ವಲ್ಪ ಕುದೀಲಿ ಅಂತ ಬಿಡ್ತಾರೆ. ಕುದೀಲಕ್ಕೆ ಬಿಟ್ಟರೆ ಏನಾಗುತ್ತೆ, ಇದೆಲ್ಲ ಸ್ವಲ್ಪ ಫುಲ್ ಗಟ್ಟಿ ಆಗುತ್ತೆ. ಸೊ ಹಂಗಾಗಿ ಕುದೀಲಕ್ಕೆ ಬಿಡಬಾರ್ದು. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗಡೆ ಇಳಿಸ್ಕೋಬೇಕು. ಆಮೇಲೆ ಪುಟಾಣಿನ ಸೇರಿಸ್ಕೋಬೇಕು. ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಇದನ್ನು ಕುದೀಲಕ್ಕಂತ ಬಿಟ್ಬಿಡ್ತಾರೆ. ಕುದೀಲಕ್ಕೆ ಬಿಟ್ಟರೆ ಇದು ಪಕ್ಕ ಚಟ್ನಿ ಥರ ಬರಲ್ಲ, ಅದೊಂದು ಪಲ್ಯ ಥರ ಆಗಿಬಿಡುತ್ತೆ. ಸೊ ಹಂಗಾಗಿ ಸ್ಟವ್ ಆಫ್ ಮಾಡಿದ ಮೇಲೇ ಪುಟಾಣಿದನ್ನು ಹಾಕ್ಕೋಬೇಕು. ನೋಡಿದ್ರಲ್ಲ ಗೈಸ್, ಪುಟಾಣಿ ಚಟ್ನಿ ಯಾವ ರೀತಿ ಮಾಡೋದು ಅಂತ. ಇವಾಗ ಪುಟಾಣಿ ಚಟ್ನಿ ಜೊತೆ ತಿನ್ನೋಕ್ಕೆ ಏನಾರ ಬೇಕಲ್ವ, ಸೊ ಅದಕ್ಕೆ ಪುಟಾಣಿ ಚಟ್ನಿನ ಟೇಸ್ಟ್ ಮಾಡಿ ಟೇಸ್ಟ್ ಯಾವ ರೀತಿ ಬಂದಿದೆ ಅಂತಲೇ ಹೇಳ್ತೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ಪುಟಾಣಿ ಚಟ್ನಿ ಫೈನಲಾಗಿ ಈ ರೀತಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಮತ್ತು
ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಗೈಸ್, ಪುಟಾಣಿ ಚಟ್ನಿ ಜೊತೆ ಪಡ್ಡು ಮಾಡೋಣ. ನೋಡಿ ಗೈಸ್, ಮೊದಲು ಪಡ್ಡಂಚನ್ನ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಗರಮ್ ಆಗಿದೆ ಪಡ್ಡಂಚು. ಸೊ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಯಾಕಂದರೆ ಪಡ್ಡಂಚಿಗೆ ಎಣ್ಣೆ ಹಾಕೋಲಿಲ್ಲ ಅಂದರೆ ಪಡ್ಡು ಏಳೋದೇ ಇಲ್ಲ ಮೇಲ್ಗಡೆ, ಅಂದರೆ ಹಂಚಿನ ಒಳಗಡೆ ಸೀದೋಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹಂಚು ಕಾಯಲಿಕ್ಕೆ ಬಿಡಬೇಕಂದ್ರೆ ಹಂಚು ಕಾಯ್ದಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ವಲ್ಲ, ಸೊ ಅದು ಎಣ್ಣೆ ಗರಮ್ ಆಗೋಕ್ಕೆ ಬಿಟ್ಬಿಟ್ಟು ತಿರ್ಗಾ ಹಿಟ್ಟನ್ನ ಹಾಕ್ಕೋಬೇಕು. ನೋಡಿ ಇವಾಗ ಪುಟಾಣಿ ಜೊತೆ ಪಡ್ಡು ಮಸ್ತ್ ಕಾಂಬಿನೇಷನ್ ಇರುತ್ತೆ ಗೈಸ್. ಲಿಟ್ರಲಿ ನೀವು ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ. ಪುಟಾಣಿ ಚಟ್ನಿ ಜೊತೆ ಪಡ್ಡು ಅಂತೂ ಅಲ್ಟಿಮೇಟಾಗಿ ಸೂಪರ್ ಟೇಸ್ಟ್ ಕೊಡುತ್ತೆ. ಮತ್ತು ಗೈಸ್, ಪ್ಲೀಸ್ ಗೈಸ್, ಇದೇ ಥರ ವೀಡಿಯೋಸ್ ಬೇಕಂತಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಗೈಸ್, ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ. ನೋಡಿ ಗೈಸ್, ಇವಾಗ ತಿರ್ಗಾ ಸ್ವಲ್ಪ ಅದು ಬೇಯಲಿಕ್ಕೆ ಬಿಡಬೇಕು. ಹಸಿದಿದ್ದಾಗೇ ತೆಗಿಬಾರ್ದು. ನೋಡಿ ಇವಾಗ ಪಡ್ಡು ನೀಟಾಗಿ ಬೇಯ್ತಾ ಇದ್ದಾವೆ. ಗೈಸ್, ಪಡ್ಡನ್ನ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪಡ್ಡನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ ಇವಾಗ ಪಡ್ಡು ಫ್ರೈ ಆಗಿದೆ. ಸ್ವಲ್ಪನೇ ಹಾಗೆ ತಿರುವಾಕಬೇಕು. ತಿರುವಾಕ್ಲಿಲ್ಲ ಅಂದರೆ ಅದೇನಾಗುತ್ತೆ, ಸೀದೋಗುತ್ತೆ, ಒತ್ತೋಗುತ್ತೆ ಕೆಳಗಡೆ. ಸೊ ಹಂಗಾಗಿ ಈ ಥರ ತಿರುವಾಕ್ತಾನೆ ಇರಬೇಕು. ನೋಡಿ ಗೈಸ್, ಫೈನಲಾಗಿ ಪಡ್ಡು ಮತ್ತು ಪುಟಾಣಿ ಚಟ್ನಿ ಈ ರೀತಿ ಬಂದಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡಿ. ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.